ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ನಾನು ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಟೈಮ್ ಬಂದುಬಿಟ್ಟು 10 ಕಾಲಾಗಿತ್ತು. ನಾನು ಆಗ ಲಾಗ್ ಸ್ಟಾರ್ಟ್ ಮಾಡಿದೆ. ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಯೋಷಿತ್ ಅಂತೂ ಸಿಕ್ಕಾಪಟ್ಟೆ ಚುರುಕಿದ್ದಾಳೆ. ಒಂದು ಬುಕ್ ಸಿಗಲಿ, ಇಲ್ಲ ಸ್ಲೇಟು ಬಳಪ ಸಿಗಲಿ, ಏನಾದರೂ ಸಿಗಲಿ ಬರ್ಕೊಳ್ಳೋದು, ಅದ್ರ ಮೇಲೆ ಈ ಥರ ಗೀಟಾದರೂ ಕೀಚ್ಬಿಟ್ಟು ಕೆಡಿಸೋದು, ಈ ಥರ ಇಲ್ಲಿ ಏನಾದರೂ ಒಂದು ಮಾಡ್ತಾ ಇರ್ತಾಳೆ. ಹೇಳ್ಬೇಕಂದ್ರೆ ಇಬ್ಬರು ಅಣ್ಣರಿಗಿಂತ ಇವಳು ತುಂಬ ಚುರುಕಿದ್ದಾಳೆ. ಏನಾದರೂ ಬುಕ್ ಸಿಕ್ಕರೆ ಸಾಕು ನಮಗೆ ಕೇಳ್ತಾ ಇರ್ತಾಳೆ, ಇದೇನು 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 ಅಂತ ಹೇಳ್ಬಿಟ್ಟು. ನಾವು ಅದಕ್ಕೆ ಆನ್ಸರ್ ಮಾಡಿದಾಗ ಅವಳು ಅದನ್ನೇ ಹಂಗೆ ಹೇಳ್ತಾ ಇರ್ತಾಳೆ. ಇವಾಗ ಇವಳಿಗೆ ಬಂದುಬಿಟ್ಟು 1.5 ವರ್ಷ. ತುಂಬ ಚುರುಕಿದ್ದಾಳೆ. ಇನ್ನು ಆಗಲೇ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ. ಇನ್ನು ಇವರಿಬ್ಬರು ಬಂದುಬಿಟ್ಟು ತುಂಬ ಕಳ್ಳರು. ಇವತ್ತು ಅಂತೂ ಇಂತೂ ಅಂಗನವಾಡಿಗೆ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ರಜೆ ಹಾಕ್ಬಿಟ್ಟಿದ್ರು ಇವತ್ತು. ನಮ್ಮ ದನಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೆ ಅವ್ನು ಬೇಡ ಬಿಡು ಹೋಗೋದಂತ ನಾವು ಅಂದ್ಕೊಂಡ್ರೆ, ನಮ್ಮ ಕಲ್ಯಾಣನೂ ಅಷ್ಟೇ ನಾನು ಹೋಗೋದಿಲ್ಲ ಅಂತೇಳ್ಬಿಟ್ಟು ಒಂದು ರೌಂಡ್ ಇಬ್ಬರು ಕೂಡ ಸಖತ್ತಾಗಿ ಹತ್ಬಿಟ್ರು. ಇನ್ನು ಬಿಡು ಬೇಡ ಕಳ್ಸೋದಂತ ಹೇಳ್ಬಿಟ್ಟು ಇನ್ನು ಸುಮ್ಮನೆ ಆದ್ವಿ. ಸುಮ್ಮನೆ ಇದ್ರಂತೂ ಸುಮ್ಮನೆ ಇರ್ತಾರ, ಸುಮ್ಮನೆ ಅಂತಲೂ ಇರೋದಿಲ್ಲ, ಸಖತ್ತು ತರಲೆ ಮಾಡ್ತಾ ಇರ್ತಾರೆ. ನಮಗಂತೂ ನಮ್ಮ ಮನೇಲಿ ಎಷ್ಟು ಜನ ಇದ್ದರೂ ಕೂಡ ಸಾಲದಿ ಹುಡುಗರನ್ನ ಸುಮ್ಮನಿರ್ಸೋದಕ್ಕೆ. ಈ ಕಡೆ ಬಂದುಬಿಟ್ಟು ಮಾವ ಹುಲ್ಲೆಲ್ಲ ನೀಟಾಗಿ ಸೋಸ್ತಾ ಇದ್ದಾರೆ. ಆ ಕಡೆ ಬಂದುಬಿಟ್ಟು ಪವಿತ್ರ ಪರಕೆ ಹುಲ್ಲೆಲ್ಲ ನೀಟಾಗಿ ಸೋಸ್ಬಿಟ್ಟು ಇನ್ನು ಕಟ್ಟೆಲ್ಲ ಕಟ್ಟಿಡ್ತಾ ಇದ್ಲು. ಇನ್ನು ನಮ್ಮ ಮಾವ ಬಂದುಬಿಟ್ಟು ಬಿಸಿ ಅನ್ನ ಮಾಡಿಬಿಟ್ಟು ಸ್ವಲ್ಪ ಗೊಜ್ಜು ಮಾಡಿಕೊಡಮ್ಮ ಅಂತಂದರು. ಅದಕ್ಕೆ ಇನ್ನು ಅನ್ನಕ್ಕೆ ಇಟ್ಟಿದ್ದೆ, ಅನ್ನ ಕೂಡ ಆಯಿತು. ಮತ್ತು ಸಿಂಪಲ್ಲಾಗೆ ಒಂದೆರಡು ಟೊಮ್ಟೊ ಹಣ್ಣು ಸುಟ್ಬಿಟ್ಟು ಹಸಿರು ಮೆಣಸಿನ್ಕಾಯಿ ಸುಟ್ಟು ಬೆಳ್ಳುಳ್ಳಿ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಇನ್ನು ಕಿವುಚೋದಷ್ಟೇ. ತುಂಬ ಚೆನ್ನಾಗಿರುತ್ತೆ ಮುದ್ದೆಗಾಗಲಿ ಮತ್ತು ಈ ಥರ ಅನ್ನಕ್ಕಾಗಲಿ ಚೆನ್ನಾಗಿರುತ್ತೆ. ನಮ್ಮ ಮನೇಲಂತೂ ಸಿಕ್ಕಾಪಟ್ಟೆ, ನಮ್ಮ ಮಾವನಿಗಂತೂ ಹೇಳ್ಬೇಕಂದ್ರೆ ಸಖತ್ತು ಇಷ್ಟ ಗೊಜ್ಜು. ಆ ಗೊಜ್ಜು ಅಂದರೆ ಸಖತ್ತು ಖಾರ ತಿಂತಾರೆ ಫ್ರೆಂಡ್ಸ್. ಈ ಕಡೆ ಅಂತೂ ನಮ್ಮ ಮನೇಲಂತೂ ತುಂಬ ಖಾರ. ಬಟ್ ನಾವು ಇಲ್ಲಿಗೆ ಬಂದರೆ ಅದು ಅಭ್ಯಾಸ ಆಗಿಬಿಡುತ್ತೆ ನಮಗೆ. ನೋಡ್ತಾ ಇರೋದಿನ್ನು ಫೈನಲಿ ಕಟ್ಟೆಲ್ಲ ಕಟ್ಟಿದ್ಲು. ಇನ್ನು ಬೆಳಗ್ಗೆ ಕೂತ್ಕೊಂಡವಳು, ಸಾಯಂಕಾಲ ಬರೀ ಇದೇ ಕೆಲಸ ಆಯಿತು ಪವಿತ್ರದು ಇವತ್ತು. ಯಾಕೆಂದರೆ ಅಷ್ಟೊಂದು ಇದಿತ್ತು. ಇದು ಬಂದುಬಿಟ್ಟು ಪರ್ಕೆ ಹುಲ್ಲಲ್ಲ, ಇದು ಬಾದೆ ಹುಲ್ಲು ಅಂತ ಹೇಳ್ತಾರೆ. ಇದು ಬಂದುಬಿಟ್ಟು ಒಳಗಡೆ ಗೂಡ್ಸೋದಿಲ್ಲ ಕಸನ, ಇನ್ನು ಹೊರಗಡೆ ಗೂಡ್ಸೋದಕ್ಕೆ ಮಾತ್ರ ಬರುತ್ತೆ ಇದು. ಅದಕ್ಕೆ ಮನೆಯಲ್ಲಿ ಒಂದು ಪೊರಕೆ ಕೂಡ ಇರಲಿಲ್ಲ. ಅದಕ್ಕೆ ಪವಿತ್ರ ಮೊನ್ನೆ ಹೋಗ್ಬಿಟ್ಟು ಇನ್ನು ಒಬ್ಬಳೇ ಹೋಗ್ಬಿಟ್ಟು ಎಲ್ಲ ಕೂಡ ಕೊಯ್ಕೊಬಂದು ಇವತ್ತು ಸೋಸ್ತಾ ಇದ್ದಾಳೆ. ನಿಜ, ಯಾರ ಮೇಲೆ ಕೂಡ ಡಿಪೆಂಡ್ ಆಗಬಾರ್ದು ಅನ್ನೋದಕ್ಕಿದೆ ಎಕ್ಸಾಂಪಲ್ಲು. ಇನ್ನು ನಾವು ಅತ್ತೆ ತರ್ತಾರೆ, ಅತ್ತೆ ತೊಗೊಂಬರಲಿ ಅಂತ ವೇಟ್ ಮಾಡಿದರೆ ನಮ್ಮ ಅತ್ತೆ ಅಂತೂ ತರೋದಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಹೆಂಗಿದ್ರು ಕೂಡ ನಮ್ಮ ಮನೆ ಕೆಲಸ ನಾವು ಮಾಡ್ಕೋಬೇಕಲ್ವ. ಮತ್ತು ಒಬ್ಬರನ್ನ ಕಾಯ್ಕೊಂಡಿರೋದು ಏನಂತ ಹೇಳ್ಬಿಟ್ಟು ಇನ್ನು ಪವಿತ್ರ ಹೋಗಿ ಕೊಯ್ಕೊಬಂದು ಇವತ್ತೆಲ್ಲ ನೀಟಾಗಿ ಕುತ್ಕೊಂಡು ಸೋಸಿ ಎಲ್ಲ ಕಟ್ಟೆಲ್ಲ ಕಟ್ಟಿಟ್ಲು. ಇನ್ನು ನಮ್ಮ ಮಾವ ಬಂದುಬಿಟ್ಟು ಹಸಿ ಹುಲ್ಲೆಲ್ಲ ಕಿತ್ಕೊಬಂದ್ಬಿಟ್ಟು ಇವಾಗ ಅದನ್ನು ಕೂಡ ಪಟ್ಲಿ ಮರಿಗೆಲ್ಲ ನೀಟಾಗಿ ಸೋಸ್ಬಿಟ್ಟು ಸಣ್ಣ ಕಟ್ ಮಾಡಿ ಚಿಕ್ಕ ಮಕ್ಕಳಿಗೆ ಯಾವ ಥರ ತಿನ್ನಿಸ್ತಾರೋ ಆ ಥರ ಮುಂದೆ ಕುತ್ಕೊಂಡು ತಿನ್ನಿಸೋದು ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ. ಎಲ್ಲಾದರೂ ಅವರು ಊರಿಗೆ ಎಲ್ಲಾದರೂ ಹೋದಾಗ ನಮಗಂತೂ ತುಂಬ ಕಷ್ಟ ಆಗುತ್ತೆ. ಅದೇ ಥರನೇ ನಮ್ಮ ಮಾವ ಯಾವ ಥರ ಅದಕ್ಕೆ ನೀಟಾಗಿ ಅದೇ ಹುಲ್ಲೆಲ್ಲ ಕಟ್ ಮಾಡಿಬಿಟ್ಟು ಹೆಂಗೆ ಇಡ್ತಾಯಿದ್ರು ಅದೇ ಥರನೇ ಇಡಬೇಕಾಗುತ್ತೆ. ಮತ್ತು ಪಕ್ಕದಲ್ಲೇ ಕೂತ್ಕೊಂಡ್ರೆ ಮಾತ್ರ ಅವು ತಿಂತಾ ಇರ್ತಾವೆ, ಅಷ್ಟು ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ. ನಮಗೆ ಅದೇ ಒಂಥರ ಯೋಚನೆ ಆಗ್ತಾಯಿದೆ, ಅವ್ರು ಅಕಸ್ಮಾತ್ ಎಲ್ಲಾದರೂ ಹೋದಾಗ ಬಂದಾಗ ಇವುಗಳ್ದು ಹೆಂಗಪ್ಪ ಪಜಿತಿ ಅನಿಸುತ್ತೆ. ಇದು ಹಸು ಇದೆ ಅಲ್ವಾ, ಹಸು ಆಗಲಿ ಪಟ್ಲಿ ಮರಿಗಳಾಗಲಿ ನಮ್ಮ ಮಾವ ಎಲ್ಲಾದರೂ ಹಿಂಗೆ ಸುಮ್ಮನೆ ಹೊರಗಡೆ ಹಿಂಗೆ ಹೋದಾಗ ದಾರಿನೇ ನೋಡ್ತಾ ಇರ್ತವೆ, ಇನ್ನು ಇಷ್ಟೊತ್ತಾದರೂ ಬರಲಿಲ್ಲ ಅಂತೇಳ್ಬಿಟ್ಟು ಅರಿಸ್ತಾ ಇರ್ತೇವೆ ನಮ್ಮ ಮಾವ ಬರೋವರೆಗೂ. ಅಷ್ಟು ಇದಾಗ್ಬಿಟ್ಟಿದ್ದಾವೆ. ಇನ್ನು ಫೈನಲಿ ಪೊರಕೆ ಹುಲ್ಲೆಲ್ಲ ಸೋಸೋದಾಯಿತು. ಇನ್ನು ಚಿಕ್ಕಮ್ಮ ಬಂದುಬಿಟ್ಟು ಪವಿತ್ರ ಸರಿಯಾಗಿ ಬರ್ತಾ ಇರಲಿಲ್ಲ ಕಟ್ಟೋದಕ್ಕೆ, ಯಾವ ಥರ ಕಟ್ಟಬೇಕಂತ ಸ್ವಲ್ಪ ಯೋಚನೆ ಮಾಡ್ತಾಯಿದ್ಲು. ಅದಕ್ಕೆ ಅಷ್ಟರಲ್ಲಿ ನಮ್ಮ ಚಿಕ್ಕಮ್ಮ ಬಂದರು. ಅವರು ಆ ಕಡೆ ಇಷ್ಟು ಈ ಕಡೆ ಇಷ್ಟು ಹಾಕಬೇಕು, ಒಂದೇ ಸೈಡ್ ಹಾಕಿ ಕಟ್ಟಿದ್ರೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ನೀಟಾಗೆಲ್ಲ ಹೇಳ್ಕೊಟ್ಟು ಇವಾಗ ಅವರೇ ಎಲ್ಲ ನೀಟಾಗಿ ಇಡ್ತಾಯಿದ್ದಾರೆ. ಅಲ್ಲಿ ಮರಳೆಲ್ಲ ಜಲ್ಡಿ ಹಿಡಿತಾ ಇದ್ರಲ್ವ, ಅದು ಬಂದುಬಿಟ್ಟು ಚಿಕ್ಕಪ್ಪರದ್ದು ಮತ್ತೆ ಮನೆ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಮೇಲ್ಗಡೆಯಿಂದ. ಮೊಲ್ಡೆಲ್ಲ ಕ್ಲಿಯರ್ ಆಯಿತು. ಮತ್ತು ಅದ್ರ ಮೇಲ್ಗಡೆನೂ ಎಲ್ಲ ಇದು ಮಾಡ್ಬೇಕಂತೇಳ್ಬಿಟ್ಟು ಮರಳೆಲ್ಲ ಜಲ್ಡಿ ಹಿಡಿಯೋದಕ್ಕೆ ಆ ಥರ ವ್ಯವಸ್ಥೆ ಎಲ್ಲ ಮಾಡ್ಕೊಂಡು ಮರಳೆಲ್ಲ ಜಲ್ಡಿ ಹಿಡಿದ್ಬಿಟ್ಟು ಇನ್ನು ಮೇಲ್ಗಡೆಗೆಲ್ಲ ಎತ್ತಾಕ್ತಾಯಿದ್ರು. ಇನ್ನು ಈ ಕಡೆ ಬಂದುಬಿಟ್ಟು ಇನ್ನು ನೋಡ್ತಾ ಇರ್ಬೋದು ಇಷ್ಟು ಕಟ್ಟು. ಇನ್ನು 27-28 ಕಟ್ಟು ಆಗಿತ್ತು ಇದು. ಅಂದರೆ ಪೊರಕೆ ಒಂದೊಂದು ಪೊರಕೆ ಸ್ವಲ್ಪ ಮೀಡಿಯಮ್ಮಾಗಿ ಇತ್ತು, ತೀರಾ ದೊಡ್ಡ ಪೊರಕೆನೂ ಅಲ್ಲ ಚಿಕ್ಕದು ಅಲ್ಲ, ಒಂಥರ ಮೀಡಿಯಮ್ಮಾಗಿ ನಮಗೆ ಹಿಡಿ ಎಷ್ಟಿರುತ್ತೋ ಅಷ್ಟು ಸ್ವಲ್ಪ ನೀಟಾಗಿ ಕಸ ಗುಡಿಸ್ಕೊಳ್ಳೋ ಅಷ್ಟು ಮಾಡಿಟ್ಟಿದ್ಲು. ಇನ್ನು ಫೈನಲ್ ಅದೇ ಆಯಿತು. ಇದು ಬಂದುಬಿಟ್ಟು ಮತ್ತೆ ಮಂಗಳವಾರ. ನಾನು ಹೇಳ್ಬೇಕಂದ್ರೆ ಏನು ವ್ಲಾಗೇ ಮಾಡ್ಕೊಂಡಿಲ್ಲ ನಾನು. ಏನು ಅವಾಗ ಸ್ವಲ್ಪ ಮಾಡ್ಕೊಂಬಿಟ್ಟು ಅದನ್ನು ಎಡಿಟ್ ಮಾಡಿ ಇವಾಗ ನಿಮ್ಗೆ ಇದು ಮಾಡ್ತಾಯಿದ್ದೀನಿ. ಇನ್ನು ಸೋಮವಾರ ಅಂತೂ ನಮಗೆ ನೀರೇ ಬಿಟ್ಟಿರಲಿಲ್ಲ.
ಏನೋ ಚೆನ್ನಾಗಿ ಬರ್ತಾಯಿದೆ ಅಂತ ಖುಷಿ ಪಡ್ತಾ ಇದ್ವಿ. ಅಷ್ಟರಲ್ಲಿ ಏನೋ ಸ್ವಲ್ಪ ಕರೆಂಟ್ ಪ್ರಾಬ್ಲಮ್ ಆಗಿದೆ ಅಂತೇಳ್ಬಿಟ್ಟು ನೀರೇ ಬಿಟ್ಟಿರಲಿಲ್ಲ. ಇನ್ನು ಮತ್ತು ಶನಿವಾರ, ಭಾನುವಾರ ಮತ್ತು ಸೋಮವಾರ 3 ದಿನ ಮಕ್ಳ ಬಟ್ಟೆ ಎಲ್ಲ ಹಂಗೆ ಇತ್ತು. ಮಕ್ಳ ಬಟ್ಟೆ ಅಂದ್ರೆ ಗೊತ್ತಲ್ಲ, ಇನ್ನು 3 ಜನ ಮಕ್ಕಳು. ಇನ್ನು ನಮ್ಮ ಯೋಷಿತ ಅಂತೂ ಸಖತ್ತು ಬಟ್ಟೆ ಗಲೀಜು ಮಾಡ್ಕೊತಾ ಇರ್ತಾಳೆ, ಮತ್ತು ಅವಳೆಲ್ಲ ಚೇಂಜ್ ಮಾಡಿಸ್ಲೇಬೇಕು ನಾವು. ಹಾಗಾಗಿ ತುಂಬ ಬಟ್ಟೆ ಇತ್ತು. ಅದಕ್ಕೆ ಇನ್ನು ಬಿಡು ಇದ್ರಲ್ಲಿ ಅಂತೇಳ್ಬಿಟ್ಟು ಇವತ್ತು ತೋಟಕ್ಕೆ ತೊಗೊಂಬಂದೆ, ನಾನು ಇಲ್ಲೇ ಒಕ್ಕೊಂಡು ಬರ್ತೀನಿ ಅಂತ ಹೇಳಿ. ಇನ್ನು ಊರಲ್ಲಂತೂ ಒಗೆಯೋದಕ್ಕಾಗೋದಿಲ್ಲ, ನೀರು ಬರೋವರೆಗೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಇಲ್ಲಿಗೆ ತೊಗೊಂಬಂದೆ. ಇವಾಗೆಲ್ಲ ಕೂಡ ಸರ್ಪ್ ಹಾಕಿ ನೀಟಾಗೆಲ್ಲ ನೆನೆಸಿಟ್ಬಿಡೋಣ ಫಸ್ಟು ಅಂತೇಳ್ಬಿಟ್ಟು ಎಲ್ಲ ನೀಟಾಗಿ ಇದು ಮಾಡ್ತಾಯಿದ್ದೀನಿ. ಅಂದರೆ ಸರ್ಪೆಲ್ಲ ಹಾಕ್ಬಿಟ್ಟು ನೀರು ಹಾಕಿ ಮತ್ತು ಇವಾಗ ಬಟ್ಟೆ ಎಲ್ಲ ಫಸ್ಟು ಮಕ್ಳ ಬಟ್ಟೆ ನೆನೆಸೋಣ ಅಂತ ಹೇಳಿ ಮಕ್ಳ ಬಟ್ಟೆ ಎಲ್ಲ ನೆನೆಸ್ಬಿಟ್ಟು ಸ್ವಲ್ಪ ಊಟ ಮಾಡಿರಲಿಲ್ಲ, ಬಾಕ್ಸ್ಗೆ ಹಾಕ್ಕೊಬಂದಿದ್ದೆ. ಇನ್ನು ಸ್ವಲ್ಪ ಚೆನ್ನಾಗಿ ನೆನ್ಕೊಳ್ಳೋವರೆಗೂ ಊಟ ಮಾಡಿಬಿಟ್ಟು ಇವಾಗ ಎಲ್ಲ ಕೂಡ ಒಗೆದೆ ಮಕ್ಳ ಬಟ್ಟೆ ಎಲ್ಲನೂ ಒಗೆದ್ಬಿಟ್ಟು ಇವಾಗೆಲ್ಲ ನೀಟಾಗಿ ಜಾಲಿಸ್ತಾ ಇದ್ದೀನಿ. ಸಖತ್ತು ಕೋಳೆ ಆಗ್ತಾ ಇರ್ತವೆ. ಇನ್ನು ನಾನು ಬಟ್ಟೆ ಒಗೆದ್ಬಿಟ್ಟು ತುಂಬ ದಿನ ಆಯಿತು, ಗ್ಯಾಪ್ ಆಯಿತು. ಇನ್ನು ನೆಕ್ಸ್ಟು ಇವತ್ತು ಒಗಿತಾ ಇದ್ದೀನಿ. ತುಂಬ ದಿನ ಆಯಿತು ನಾನು ಬಟ್ಟೆನೇ ಒಗೆದಿರಲಿಲ್ಲ. ಇನ್ನು ಇಲ್ಲಿಗೆ ಬಂದಾಗ ಮತ್ತೆ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಹೋದ ಸತಿ ಬಂದಾಗ ಅಷ್ಟೇ ನೀರಿಂದು ಸಖತ್ತು ಪ್ರಾಬ್ಲಮ್ ಇತ್ತು. ಯಾವಾಗಲೂ ಕೂಡ ಇಲ್ಲಿಗೆ ಬಂದು ಒಕ್ಕೊಂಡು ಹೋಗ್ತಾ ಇದ್ದೆ. ಇನ್ನು 1-2 ತಿಂಗಳಿಂದ ಚೆನ್ನಾಗಿ ನೀರು ಬಿಡ್ತಾಯಿದ್ರು, ಹಾಗಾಗಿ ಬಟ್ಟೆ ಕೂಡ ಏನೂ ಇರ್ತಾ ಇರಲಿಲ್ಲ. ಇನ್ನು ನಾನು ಕೂಡ ಊರಿಗೆ ಹೊರಟೋಗಿದ್ನಲ್ವ, ಇನ್ನು ಅಷ್ಟೊಂದು ಇದಿಲ್ಲ. ಇನ್ನು ಪವಿತ್ರ ಅವಾಗಿನ ಬಟ್ಟೆ ಅವಾಗ ಎಲ್ಲ ಕೂಡ ಮನೆ ಹತ್ರನೇ ಒಗ್ದಾಕ್ಬಿಡ್ತಾಳೆ. ಒಂದಿನ ಹಂಗೆ ಮೋಟ್ರ್ ಏನಾದರೂ ಕೈ ಕೊಟ್ಟು ಕರೆಂಟ್ ಏನಾದರೂ ಪ್ರಾಬ್ಲಮ್ ಆಯ್ತಂದರೆ ಈ ಥರ ಆಗುತ್ತೆ. ಹೆಂಗೆ ಸದ್ಯ ಇವಾಗ ಬೇಸಿಗೆ ಕಾಲ ಫ್ರೆಂಡ್ಸ್, ಇನ್ನು ಬೇಸಿಗೆ ಕಾಲ ಅಂತ ಅಂದರೂ ಕೇಳೋದಕ್ಕಾಗಲ್ಲ. ಎಲ್ಲೋಡಿದ್ರು ಕೂಡ ನೀರು ಸ್ಟಾಪ್ ಆಗುತ್ತೆ. ಕುಡಿಯೋ ನೀರು ಕೂಡ ಸಖತ್ತು ಇದಾಗ್ಬಿಡುತ್ತೆ. ಇನ್ನು ತೋಟದಲ್ಲಿ ಅಷ್ಟೇ ಮೋಟ್ರುಗಳೆಲ್ಲ ಕಿಟ್ಟೋಗೋದು, ಮತ್ತು ಸರಿಯಾಗಿ ಕರೆಂಟ್ ಇರೋದಿಲ್ಲ, ಮತ್ತು ನೀರು ಕೂಡ ಬರೋದಿಲ್ಲ. ಒಂದೊಂದು ಸತಿ ಮೋಟ್ರೆಲ್ಲ ಇದಾಗ್ಬಿಡ್ತವೆ. ಭೂಮಿಯಲ್ಲಿ ನೀರೇ ಇರೋದಿಲ್ಲ ಅಂದರೆ ಇನ್ನು ನೀರು ಎಲ್ಲಿ ಬರುತ್ತೆ ಮೇಲಿಗೆ ಹೇಳಿ. ಎಷ್ಟೋ ಬೋರ್ವೆಲ್ಗಳು ಮಳೆ ಬರೋವರೆಗೂ ಫೇಲ್ ಆಗಿಬಿಡ್ತವೆ, ಅಷ್ಟು ಪ್ರಾಬ್ಲಮ್ ಆಗುತ್ತೆ. ಈ ಹೊಲದಲ್ಲಿ ಇರೋದು ಇದೊಂದೇ ದೊಡ್ಡ ಪ್ರಾಬ್ಲಮ್ ಅಂದರೆ ನೀರಿನ ಪ್ರಾಬ್ಲಮ್ಮೇ. ಎಷ್ಟು ಬೋರ್ ಹಾಕ್ಸಿದ್ರು ಕೂಡ ಸರಿಯಾಗಿ ನೀರೇ ಇಲ್ಲ, ಎಲ್ಲ ಫೇಲ್ ಆಗ್ತಾ ಇದ್ವಂತೆ. ಮುಂಚೆ 2 ಬೋರ್ ಮಾತ್ರ ನಡೀತಾ ಇದೆ. ಇದು ಬಂದುಬಿಟ್ಟು ಒಂದು 15 ಎಕರೆ ಏನೋ ಇದೆ. ಫುಲ್ಲು ಕೂಡ ಎಲ್ಲ ಕೂಡ ಬೆಳೆ ಇಟ್ಬಿಟ್ಟಿದ್ದಾರೆ. ಏನು ಕೂಡ ಖಾಲಿ ಪ್ಲೇಸ್ ಏನೂ ಇಲ್ಲ. ಇನ್ನು ಬರೀ ಅಡಿಕೆ, ತೆಂಗು, ಸ್ವಲ್ಪ ನಿಂಬೆಹಣ್ಣು ಅದು ಇದು ಎಲ್ಲ ಸ್ವಲ್ಪ ಹಾಕಿದ್ದಾರೆ. ಬಟ್ ಅವಕ್ಕೆಲ್ಲ ಕೂಡ ನೀರು ಆಗೋದಿಲ್ಲ. ಮೇನ್ ಆಗಿರೋದಕ್ಕೆ ಮಾತ್ರ ನೀರು ಬಿಡ್ತಾ ಇದ್ದಾರೆ ಅಷ್ಟೇ. ಅದು ಬಿಟ್ಟರಂತೂ ಸಖತ್ತು ನೀರಿಂದು ಕಷ್ಟ ಆಗಿದೆ. ಇನ್ನು ಬೇಸಿಗೆ ಅಂತ ಬಂದ್ರಂತೂ ಇವಾಗ ಸದ್ಯಕ್ಕೆ ಸ್ವಲ್ಪ ಹಂಗೆ ಬರ್ತಾ ಇದ್ದಾವೆ. ಇನ್ನು ಹೋಗ್ತಾ ಮಳೆ ಬರಲಿಲ್ಲ ಅಂತಂದರೆ ಫುಲ್ಲು ಟ್ಯಾಂಕರಲ್ಲಿ ತರಿಸಿ ನೀರೆಲ್ಲ ಗಿಡಗಳಿಗೆ ಹಾಕ್ಸ್ತಾ ಇರ್ತಾರೆ. ಆ ಪೊಸಿಷನ್ ಕೂಡ ಬರುತ್ತೆ. ಹೋದ ವರ್ಷ ಅಷ್ಟೇ ಈ ಊರಿಗೆ ಅದೇನಾಗಿತ್ತೋ ಗೊತ್ತಿಲ್ಲ, ಮಳೆ ಅನ್ನೋದೇ ಇರಲಿಲ್ಲ ಫ್ರೆಂಡ್ಸ್. ಇನ್ನು ಆ ಕಡೆ ಎಲ್ಲ ಚೆನ್ನಾಗಿ ಬರ್ತಾಯಿತ್ತು, ಈ ಊರಿಗಂತೂ ಮಳೆನೇ ಇರಲಿಲ್ಲ ಹೋದ ವರ್ಷ. ಅದಕ್ಕೆ ಎಲ್ಲ ಕೂಡ ಎಷ್ಟೋ ಟ್ಯಾಂಕರ್ ನೀರು ಹೊಡ್ಸಿದ್ದಾರೆ. ಆ ನೀರಿಗೆ ಅದೆಷ್ಟು ದುಡ್ಡು ಹೋಗಿದೆ, ಲಕ್ಷಾನುಗಟ್ಟಲೆ ದುಡ್ಡು ಖರ್ಚು ಮಾಡಿದ್ದಾರೆ ಪಾಪ. ಗಿಡ ಎಲ್ಲ ಬಾಡೋಗ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು ಆ ಥರ ಪರಿಸ್ಥಿತಿ ಕೂಡ ಇಲ್ಲಿದೆ. ಇವಾಗೇ ಭಯ ಆಗುತ್ತೆ. ಬೇಸಿಗೆ ಬಂದ್ರಂತೂ ಮಳೆಗಾಲ ಬಂದು ಮಳೆ ಬರೋವರೆಗೂ ಕೂಡ ತುಂಬ ಕಷ್ಟ. ಲಕ್ಷಾನುಗಟ್ಟಲೆ ಕೋಟ್ಯಾನುಗಟ್ಟಲೆ ಬಂಡವಾಳ ಹಾಕ್ಬಿಟ್ಟು ಇನ್ನು ತೋಟಗಳೆಲ್ಲ ಮಾಡ್ಕೊಂಡಿರ್ತಾರೆ. ಮಳೆನೇ ಬರಲಿಲ್ಲ, ಬೆಳೆನೇ ಆಗಲಿಲ್ಲ ಅಂತಂದರೆ ತುಂಬ ಕಷ್ಟ. ಅಟ್ಲೀಸ್ಟ್ ಇರೋದಕ್ಕಾದರೂ ಸ್ವಲ್ಪ ನೀರಿನ ವ್ಯವಸ್ಥೆ ಇದ್ದರೆ ಚೆನ್ನಾಗಿ ಅಂತ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಯಾವುದೇ ಆಗಲಿ ಪ್ರತಿಯೊಂದಕ್ಕೂ ಕೂಡ ನೀರಂತ ಬಂದರೆ ಸಖತ್ತು ಲಿಮಿಟಲ್ಲಿ ಬಳಸಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅಷ್ಟೇ ಫ್ರೆಂಡ್ಸ್. ಇನ್ನು ಫೈನಲಿ ಬಟ್ಟೆ ಎಲ್ಲ ಒಗೆದೆ. ಇನ್ನು ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಇನ್ನು ಒಣಗಾಕಿ ಇನ್ನು ಸ್ನಾನ ಕೂಡ ಇಲ್ಲೇ ಮಾಡಿಕೊಂಡೆ ನಾನು. ಇನ್ನು ಸ್ನಾನ ಮಾಡಿಕೊಂಡು ಇನ್ನು ಮನೆ ಹತ್ರ ಶೆಡ್ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಹೋಗ್ತಾ ಇದ್ದೀನಿ ಇವಾಗ. ನಮ್ಮ ಮನೆಯವ್ರು ಕೂಡ ಆಗಲೇ ಅಲ್ಲಿ ಹೋಗಿದ್ದರು. ಇನ್ನು ಎಲ್ಲ ಕೂಡ ನೋಡ್ಕೊಂಡಿರ್ತಾರಲ್ವ. ಇನ್ನು ಬಿಸಿಲಂದ್ರೆ ಸಿಕ್ಕಾಪಟ್ಟೆ ಬಿಸಿಲು ಸ್ಟಾರ್ಟ್ ಆಗಿದೆ ಆಗಲೇ. ಬೆಳಗ್ಗೆ 8 ಗಂಟೆಯಿಂದ ಸಖತ್ತು ಬಿಸಿಲು. ಇದು ನೋಡ್ತಾ ಇರ್ಬೋದು ನಾಯಿ ಮರಿ ಯಾವ ಥರ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು, ದುಂಡಕ್ಕೆ ದಪ್ಪಕ್ಕೆ. ಇವಾಗಂತೂ ಫುಲ್ಲು ವೀಕ್ ಆಗಿಬಿಟ್ಟಿದೆ ಅಷ್ಟೇ. ಬೆಳೀತಾ ಸ್ವಲ್ಪ ಅವಕ್ಕೂ ಇದಾಗ್ತಾ ಇರ್ತವೆ. ಇವೆರಡೂ ಬಂದುಬಿಟ್ಟು ಮುಂಚೆ ಇದ್ದವು. ಇದು ಬಂದುಬಿಟ್ಟು ಮೊನ್ನೆ ಅಂದರೆ ತುಂಬ ವ್ಲಾಗಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಅವಾಗ ಮುಂಚೆಲಿದ್ದಾಗ. ಆ ನಾಯಿ ಮರಿ ಇದನ್ನು ಕೂಡ ಶೆಡ್ಡಲ್ಲಿ ಹಾಕ್ಬಿಟ್ಟಿದ್ದಾರೆ. ಯಾಕೆಂದರೆ ಹೊರಗಡೆ ಬಿಟ್ರಂತೂ ಕೈಗೆ ಸಿಗೋದಿಲ್ಲ, ಹಂಗೆ ತಪ್ಪಿಸ್ಕೊಂಡು ಹೋಗ್ಬಿಡ್ತವೆ. ಅದಕ್ಕೆ ಶೆಡ್ಡಲ್ಲಿ ಹಾಕ್ಬಿಡ್ತಾರೆ, ಹೊರಗಡೆ ಬಿಡೋದಿಲ್ಲ ಅವನ್ನ. ಮತ್ತು ಕೋಳಿಗಳಿದಾವಲ್ವ, ಕೋಳಿಗಳನ್ನ ಅಟ್ಟಾಡ್ಸ್ಕೊಂಡು ಹೋಗೋದು, ಅವನ್ನ ಕಚ್ಚೋದು ಆ ಥರ ಎಲ್ಲ ಮಾಡ್ತಾ ಇರ್ತವೆ. ಅದಕ್ಕೆ ಅವನ್ನ ಬಿಡೋದೇ ಬೇಡ ಅಂತ ಹೇಳ್ಬಿಟ್ಟು ಅದರೊಳಗೆ ಕೂಡ ಹಾಕಿರ್ತೀವಿ. ಇಲ್ಲಿ ಬಂದುಬಿಟ್ಟು ಮತ್ತೆ ಮನೆ ಒಳಗೆ ಬಂದೆ. ನೋಡೋಣ ಏನೇನು ಮಾಡಿದ್ದಾವೆ ಇಲ್ಲಿ ಅವಾಂತರಗಳು ಅಂತೇಳ್ಬಿಟ್ಟು. ಆ ಚೀಲ ಎಲ್ಲ ಕೂಡ ಹೊಲ್ಸು ಮಾಡಿಬಿಟ್ಟಿದ್ದಾವೆ, ಎಲ್ಲ ಕಡ್ದು ಎಲ್ಲ ಓಪನ್ ಮಾಡಿಬಿಟ್ಟಿದ್ದಾವೆ. ಸದ್ಯಕ್ಕೆ ಏನು ಕೂಡ
ಅಂದರೆ ಇಂಪಾರ್ಟೆಂಟ್ ಆಗಿರೋದು ಏನಿಲ್ಲ, ಪಾತ್ರೆ ಅವೆಲ್ಲ ಇದಾವೆ ಅಷ್ಟೇ. ಅವು ಅಂದರೆ ಸಿಲ್ವರ್ ಪಾತ್ರೆ ಅವೆಲ್ಲ ಏನು ಕಡಿಯೋದಕ್ಕೆ ಬರೋದಿಲ್ಲಲ್ಲ ಅದಕ್ಕೆ. ಇನ್ನು ಇವು ತರಕಾರಿ ಬುಟ್ಟಿ ಅವೆಲ್ಲ ಸ್ಟಾಂಡುಗಳೆಲ್ಲ ಇದ್ದಾವೆ, ಅವನ್ನಂತೂ ಆರಾಮಾಗಿ ಕಡಿದು ಬಿಸಾಕ್ತಾವೆ ಅವು. ಅದು ಒಂದು ಸ್ವಲ್ಪ ನೋಡ್ಕೊತಾ ಇದ್ದೆ. ಇದೆಲ್ಲ ಸ್ವಲ್ಪ ಅಂದರೆ ಬುಧವಾರ ಬೆಳಗ್ಗೆ ಎಲ್ಲ ವ್ಯವಸ್ಥೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನೀಟಾಗೆಲ್ಲ ಜೋಡಿಸ್ಬಿಟ್ಟು. ನೋಡೋಣ ಹೆಂಗಾಗುತ್ತೋ ಗೊತ್ತಿಲ್ಲ. ಇನ್ನು ನಮ್ಮ ಮನೆಯವರು ಕೂಡ ಮಧ್ಯಾಹ್ನ ಆಗಿತ್ತಲ್ವ, ಒಬ್ಬರೊಬ್ಬರು ಕೆಲ್ಸಕ್ಕೆ ಬಂದಿದ್ದರು. ಇನ್ನು ಅವ್ರ ಹತ್ರ ಮಾತಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಮಧ್ಯಾಹ್ನ ಊಟಕ್ಕೆ ಅಂತ ಬಿಟ್ಟಿದ್ದರು. ಇನ್ನು ಅವ್ರ ಜೊತೆ ಮಾತಾಡ್ಕೊಂಡು ಸ್ವಲ್ಪ ತಂಗೆ ಕೂತ್ಕೊಂಡಿದ್ರು. ಇನ್ನು ನಾನು ಇವತ್ತು ಬೆಳಗ್ಗೆ ಬಂದು ಇದೆಲ್ಲ ಕ್ಲೀನ್ ಮಾಡಿದ್ದೆ. ಬಂದುಬಿಟ್ಟು ಇನ್ನು ಹೊರಗಿಂದ ಇದೆಲ್ಲನೂ ಕ್ಲೀನ್ ಮಾಡಿಬಿಟ್ಟು ಇಲ್ಲಿ ನೀಟಾಗಿ ಕಸ ಎಲ್ಲ ಗುಡಿಸಿ ಒಂದು ತುಂಬ ಕೊಡ ನೀರೆಲ್ಲ ನೀಟಾಗಿ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ನೆಲ ಇದಾಗಲಿ ಅಂತೇಳ್ಬಿಟ್ಟು ಇದಕ್ಕೆಲ್ಲ ಮುಂದಕ್ಕೆ ಸ್ವಲ್ಪ ಸಗಣಿ ಎಲ್ಲ ಕೂಡಾಕ್ಬಿಟ್ಟು ಸಗಣಿ ಹಾಕೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನೋಡಬೇಕು. ಈ ಕಡೆ ಬಂದುಬಿಟ್ಟು ಮುಂಚೆ ಹಸು ಎಲ್ಲ ಕಟ್ಟಾಗ್ತಾ ಇದ್ವಲ್ವ, ಆ ಶೆಡ್ ಇದೆ. ಪಾಪ ಹಸುಗಳಿಲ್ಲ, ಎಲ್ಲ ಕೂಡ ಹಾಕ್ಕೊಂಡು ಹೋಗಿದ್ದಾರೆ. ಅದು ವೈಟ್ ಇತ್ತಲ್ವ ಕರು, ಎಷ್ಟು ಚೆನ್ನಾಗಿತ್ತು, ಕ್ಯೂಟಾಗಿ ಈ ಪ್ಲೇಸಲ್ಲಿ ಇತ್ತು. ಅಮ್ಮಮ್ಮಗಳಿರ್ತಾಯಿದ್ರು. ಬಟ್ ಅದನ್ನು ಕೂಡ ಹಾಕ್ಕೊಂಡು ಹೋಗಿದ್ದಾರೆ. ಅವ್ರ ಅಮ್ಮ ಒಂದೇ ಇದೆ ಅಷ್ಟೇ. ಅವ್ರ ಅಮ್ಮನೊಂದು ಬಿಟ್ಬಿಟ್ಟು ಇನ್ನು ಕರುನ ಮತ್ತು ಇನ್ನೊಂದಿತ್ತು ಹಸು, ಆ ಹಸು ಮತ್ತು ಶೆಡ್ಡಲ್ಲಿ ಪಟ್ಲಿ ಮರಿಗಳಿದ್ವು, ಅವನ್ನ ಎಲ್ಲ ಕೂಡ ಹಾಕ್ಕೊಂಡು ಹೋಗಿದ್ದಾರೆ. ಒಂದೇ ಒಂದು ಹಸುನ ಮಾತ್ರ ಬಿಟ್ಟಿದ್ದಾರೆ, ಅದೊಂದಿದೆ ಅಷ್ಟೇ. ಇನ್ನು ಫೈನಲಿ ಮನೆಗೆ ವಾಪಸ್ ಬಂದೆ. ಮನೆಗೆ ಬರೋ ಅಷ್ಟೊತ್ತಿಗೆ ಆಗಲೇ ಟೈಮ್ ಬಂದು ಒಂದು 3 ಗಂಟೆ 3 ಕಾಲ ಆಗಿತ್ತು ಅನಿಸುತ್ತೆ ನಾನು ಬಂದಾಗ. ಇನ್ನು ಬಂದ ತಕ್ಷಣ ನಮ್ಮ ಪವಿತ್ರ ನಮ್ಮ ಅಂಜನ ಇದ್ದು ಪಟ್ಲಿ ಮರಿ ಇದಾವಲ್ವ, ಅವಕ್ಕೆ ಹುಲ್ ತರಕ್ಕೆ ಹೋಗಿದ್ರು. ಮತ್ತು ಯೋಷಿತ ಮಲ್ಕೊಂಡಿದ್ಲು. ಇನ್ನು ದನೂ ಕೂಡ ಕರ್ಕೊಂಡು ಹೋಗಿದ್ರು. ಇನ್ನು ಕಲ್ಯಾಣ ಮತ್ತು ಮಾವ ಹೊರಗಡೆ ಇದ್ದರು. ಇನ್ನು ನಾನು ಬಂದುಬಿಟ್ಟು ಒಂದು ಸ್ವಲ್ಪ ಪಾತ್ರೆ ಇದ್ವು, ಇನ್ನು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇವಾಗೆಲ್ಲ ಸ್ವಲ್ಪ ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಬಂದ ತಕ್ಷಣ ನಮ್ಮ ಮಾವನಿಗೆ ಸ್ವಲ್ಪ ಕಾಫಿ ಮಾಡಿಕೊಟ್ಟೆ. ಇಬ್ಬರು ಕೂಡ ಕುಡಿದ್ಬಿಟ್ಟು ಇನ್ನು ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು. ಇವತ್ತು ಬಂದುಬಿಟ್ಟು ನಮ್ಮ ಮನೇಲಿ ನಾನ್ ವೆಜ್ ಇತ್ತು, ಮಟನ್ ಸಾಂಬಾರು. ಬಟ್ ನಮ್ಮ ಮಾವ ತಿನ್ನೋದಿಲ್ಲ. ಇನ್ನು ನಾವು ಕೂಡ ತಿಂದರೆ ತಿಂತೀವಿ, ಇಲ್ಲಾಂದರೆ ತಿನ್ನೋದಿಲ್ಲ. ಹಾಗಾಗಿ ಏನಾದರೂ ಬೇರೆ ಸಾಂಬಾರು ಮಾಡ್ಕೊಡೋಣ ಅಂತ ಹೇಳಿ ಇನ್ನು ಮಾವ ಕೂಡ ಹೇಳಿದರು, ಒಂದು ಸ್ವಲ್ಪ ಅಲಸಂದಿ ಕಾಳು ಅಂದರೆ ತುಂಬ ಇಷ್ಟ ಅವರಿಗೆ, ಅಲಸಂದಿ ಕಾಳು ಹಾಕ್ಬಿಟ್ಟು ಕಿಪ್ ಸಾಂಬಾರು ಮಾಡಮ್ಮ ಅಂತ ಅಂದರು. ಇನ್ನು ಮಕ್ಕಳು ಕೂಡ ತಿನ್ನೋ ಹಾಗಿರಲಿಲ್ಲ ಇವತ್ತು. ಇನ್ನು ಅದಕ್ಕೋಸ್ಕರ ನಮಗೆ ಸ್ವಲ್ಪ ಏನಾದರೂ ಮಾಡ್ಕೊಳೋಣ ಅಂತ ಹೇಳಿ ಎಲ್ಲ ಇದು ಮಾಡ್ತಾಯಿದ್ದೆ. ಇನ್ನು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇನ್ನು ಸ್ಟವ್ ಎಲ್ಲ ಒರೆಸಿ ನೀಟಾಗೆಲ್ಲ ಜೋಡಿಸ್ತಾ ಇದ್ದೀನಿ. ನಮ್ಮ ಮನೆಗೆ ನಾವು ಡೈಲಿ ಯೂಸ್ ಮಾಡೋ ಪಾತ್ರೆ ಇಷ್ಟೇ. ಅವಾಗ ಅಡುಗೆ ಆದ ತಕ್ಷಣ ನೀಟಾಗೆಲ್ಲ ತೊಳೆದ್ಬಿಡ್ತೀವಿ. ಇನ್ನು ಊಟ ಆದ ತಕ್ಷಣ ಯಾವಾಗಲೂ ತೊಳಿತಿರ್ತೀವಿ. ತೊಳೆಯೋದೇ ಆಗ್ತಾಯಿರುತ್ತೆ ಯಾವಾಗಲೂ ಬೆಳಗ್ಗಿನ ಸಂಜೆವರೆಗೂ. ಇನ್ನು ನಾವೇ ರಿಪೀಟ್ ಅವೇ ಬಳಸಬೇಕಲ್ಲ, ಮತ್ತು ತೊಳಿಲೇಬೇಕಾಗುತ್ತೆ. ಇನ್ನು ಜಾಸ್ತಿ ಇದ್ರಂತೂ ಬಿಡುವ ಒಂದೇ ಸತಿ ಹಾಕ್ಕೊಂಡೆಲ್ಲ ತೊಳೆದ್ಬಿಡೋಣ ಅಂತ ಅನಿಸುತ್ತೆ. ಬಟ್ ಸ್ವಲ್ಪ ಇರೋದ್ರಿಂದ ಅವಾಗಲೇ ಎಲ್ಲ ಕೂಡ ತೊಳೆದ್ಬಿಟ್ಟು ಮತ್ತೆ ಬೇರೆ ಸಪ್ರೇಟ್ ಮಾಡಬೇಕಾಗುತ್ತೆ. ಅಡುಗೆ ಆಗಲಿ, ಟೀ ಆಗಲಿ, ಕಾಫಿ ಆಗಲಿ, ಏನಾದರೂ ಒಂದು ಮಾಡಬೇಕಾಗುತ್ತೆ. ಇನ್ನು ಮಿಕ್ಕಿರೋ ಐಟಮ್ ಎಲ್ಲ ಜಾಸ್ತಿ ಇದೆ, ಪಾತ್ರೆ ಸಾಮಾನೆಲ್ಲ ಇದೆ. ಬಟ್ ಎಲ್ಲ ಚೀಲಕ್ಕೆಲ್ಲ ಕಟ್ಬಿಟ್ಟು ನಮ್ಮ ಅತ್ತೆಲ್ಲ ಎತ್ತಿಟ್ಬಿಟ್ಟಿದ್ದಾರೆ, ಜಾಸ್ತಿ ಬೇಡ ಅಂತ ಹೇಳಿ. ಇನ್ನು ಅಡುಗೆ ಮನೆ ಕೂಡ ಸ್ವಲ್ಪ ಏನು ತುಂಬ ಚಿಕ್ಕದೇನೆ, ಮತ್ತು ಜೋಡಿಸ್ಕೊಳ್ಳೋದಕ್ಕೂ ಕೂಡ ಏನು ವ್ಯವಸ್ಥೆ ಇಲ್ಲ. ನಾವೇನಾದರೂ ಶೆಲ್ಫ್ ಅದು ಇಟ್ಕೊಳ್ಳೋಣ ಅಂತಂದರೆ ಈ ವರ್ಷ ಮಳೆಗಾಲ ಬಂದ್ರಂತೂ ಇನ್ನು ಭಯನೇ. ಹೋದ ವರ್ಷ ಒಟ್ಟು ಮಳೆಗಾಲ ಯಾವಾಗ ಬರುತ್ತೋ ಅವಾಗ ತುಂಬ ಭಯ ಅನಿಸ್ತಾ ಇರುತ್ತೆ. ಫುಲ್ ಹಳೆ ಮನೆ ಆಗಿರೋದ್ರಿಂದ ಯಾವಾಗ ಅದು ಇದಾಗುತ್ತೆ ಅಂತ ಹೇಳ್ಬಿಟ್ಟು ಹಿಂದ್ಗಡೆ ಎಲ್ಲ ಕೂಡ ಫುಲ್ ಹೋಗ್ಬಿಟ್ಟಿದೆ. ಅದಕ್ಕೆ ಈ ವರ್ಷ ಎಷ್ಟೇ ಕಷ್ಟ ಆದ್ರೂ ಇನ್ನೊಂದು ಮನೆ ಇದೆ, ಅದನ್ನೆಲ್ಲ ಸ್ವಲ್ಪ ರಿಪೇರಿ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಇನ್ನು ಅಂದ್ಕೊಂಡಿದ್ದೀವಲ್ವ. ಹೆಂಗಾಗುತ್ತೋ ಗೊತ್ತಿಲ್ಲ, ನಾವು ಅಂದ್ಕೊಳ್ಳೋದೊಂದು ಅದು ಆಗೋದೊಂದು. ಎಷ್ಟೋ ನಾವು ಇದು ಮಾಡ್ಕೊಂಡಿರ್ತೀವಿ. ಬಟ್ ಫ್ಯಾಮಿಲಿಯಲ್ಲೇ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಆಗಿರೋದೇ ಮಿಸ್ ಆಗ್ತಾ ಇರುತ್ತೆ. ಹಾಗಾಗಿ ಕೆಲವೊಂದು ಸಲ ಸಪೋರ್ಟಿವ್ ಆಗಿರ್ತಾರೆ, ಕೆಲವೊಂದು ಸಲ ಸಪೋರ್ಟಿವ್ ಆಗಿರೋದಿಲ್ಲ. ಅದೇ ಒಂಥರ ಬೇಜಾರು ಅನಿಸ್ಬಿಡುತ್ತೆ ಮನಸ್ಸಿಗೆ. ಏನೋ ಮಾಡೋಕ್ಕೋದ್ರೆ ಅದಕ್ಕೆ ಏನೋ ಒಂದು ಅಡ್ಡ ಹಾಕೋದು, ಏನೋ ಒಂದು ನಡೀತಾನೇ ಇರ್ತವೆ. ಅವೆಲ್ಲ ಏನು ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಈ ವರ್ಷ ಸ್ವಲ್ಪ ಇರೋದ್ರಲ್ಲೇ ನೆಲ ಎಲ್ಲ ನೀಟಾಗಿ ಗಟ್ಟಿ ಮಾಡಿಕೊಂಡು, ಸ್ವಲ್ಪ ಸಗಣಿ ಆದರೂ ಪರವಾಗಿಲ್ಲ ಬಳ್ಕೊಂಡು ಒಂದು ಗೂಡು ಸೇರ್ಕೊಬೇಕಂತ ಅಂದ್ಕೊಂಡಿದ್ದೀವಿ. ಅದು ಹೆಂಗಾಗುತ್ತೋ ಅದನ್ನು ಸರಿಯಾಗಿ ಅರ್ಥ ಆಗ್ತಿಲ್ಲ. ನಾವೇನೇನೋ ಅಂದ್ಕೊಂಡಿರ್ತೀವಿ, ಅದೇನೇನೋ ಆಗ್ತಾಯಿದೆ. ಅದಕ್ಕೆ ಮುಂಚೆನೇ ಏನು ಕೂಡ ಅಂದ್ಕೊಳ್ಳೋದಕ್ಕೆ ಹೋಗಬಾರ್ದು ಅಂತ ಅನಿಸ್ಬಿಡುತ್ತೆ. ಅದು ನಾವು ಮಾಡ್ತೀವಿ, ಅದು ನಮ್ಮ ಕೈಲಿ ಆಗುತ್ತೆ, ಮಾಡೇ ತಿರ್ತೀವಿ ಅಂತ ಫುಲ್ಲು ಕಾನ್ಫಿಡೆನ್ಸ್ ಆಗಿರಬೇಕು. ಮತ್ತು ಕೈಯಲ್ಲಿ ದುಡ್ಡಿರ್ಬೇಕು ಫ್ರೆಂಡ್ಸ್. ಮೇನಾಗಿ ಕೈಯಲ್ಲಿ ದುಡ್ಡಿದ್ರೆ ಎಲ್ಲ ಆಗುತ್ತೆ. ದುಡ್ಡೇ ಇಲ್ಲ ಅಂತಂದರೆ ನಾವು ಎಷ್ಟು ಅಂದ್ಕೊಂಡ್ರೂ ಕೂಡ ಅದು ವೇಸ್ಟೇ. ಮತ್ತು ಮನೇಲಿ ಸಪೋರ್ಟ್ ಇರಬೇಕು. ಅವ್ರು ಕೊಡಲಿ ಬಿಡಲಿ, ಅಟ್ಲೀಸ್ಟ್ ಮಾಡ್ಕೊಳ್ರಿ ಅನ್ನೋ ಒಂದು ಇದಿದ್ದರೆ ಯಾರಾದರೂ ಕೂಡ ಹೆಂಗೋ ಒಂದು ಇದರಲ್ಲಿ ಸೋಲನೆ ಮಾಡಿ ಹೆಂಗೋ ಇದು ಮಾಡ್ತೀವಿ. ಬಟ್ ಮನೆಯಲ್ಲೇ ಒಂದೊಂದು ಸತಿ ಒಂಥರ ನೋಡಿಬಿಡ್ತಾರಲ್ವ, ಅವಾಗ ಸಖತ್ತು ಬೇಜಾರು ಅನಿಸ್ಬಿಡುತ್ತೆ.
ಏನು ಮಾಡೋದಕ್ಕಾಗೋದಿಲ್ಲ. ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ ಅಂದರೆ ಎಲ್ಲ ಕೂಡ ನಿದ್ದೆ ಇರುತ್ತೆ, ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ನೋಡೋಣ, ದೇವರಿದ್ದಾರೆ ಅಷ್ಟೇ. ಇನ್ನು ಈ ಕಡೆ ಬಂದುಬಿಟ್ಟು ಇನ್ನು ಆಯಿತು, ಇದು ಬಂದುಬಿಟ್ಟು ಅಲಸಂದೆ ಕಾಳು ಬೇಯಿಸ್ಬಿಟ್ಟು ಇನ್ನು ಕಿವ್ಸಂಬ್ರ ಮಾಡಿ ಎಲ್ಲ ರೆಡಿ ಮಾಡಿದೆ. ಅನ್ನ ಕೂಡ ಆಗಿತ್ತು, ಇನ್ನು ಮುದ್ದೆಗಿಟ್ಟಿದ್ವಿ. ಮುದ್ದೆಗಿಟ್ಟು ಇನ್ನು ಪವಿತ್ರ ಕೂಡ ಬಂದಿದ್ಲು, ಕೈಕಾಲು ಮುಖ ತೊಳ್ಕೊಂಡು. ಇನ್ನು ಯೋಷಿತ ಕೂಡ ಅವಾಗ ತಾನೇ ಎದ್ದು ಜಸ್ಟು. ಇನ್ನು ಅವಳಿಗೆ ಸ್ವಲ್ಪ ಒಂದು ದೋಸೆ ಹಾಕ್ಬಿಟ್ಟು ಬಿಸಿದು ತಿನ್ನಿಸ್ತಾ ಇದ್ದಾಳೆ. ಇವತ್ತು ಬಂದುಬಿಟ್ಟು 1.5 ವರ್ಷದ್ದು ಇಂಜೆಕ್ಷನ್ ಮಾಡಿಸ್ಕೊಬಂದಿದ್ದಾರೆ, 3 ಇಂಜೆಕ್ಷನ್ ಮಾಡಿದ್ದಾರೆ. ಅದಕ್ಕೆ ಸಖತ್ತು ಅಳ್ತಾ ಇದ್ಲು, ಮಲ್ಕೊಂಡಿದ್ಲು ಚೆನ್ನಾಗಿ. ಆಮೇಲೆ ಎದ್ದ ತಕ್ಷಣ ಫುಲ್ಲು ನೋವು ಅನ್ನಿಸ್ತೇನೋ, ಅದಕ್ಕೆ ಅವ್ರ ಅಮ್ಮನೂ ಬಿಡ್ತಾನೇ ಇರಲಿಲ್ಲ. ಸುಮ್ಮನೆ ಅಳು ಅಳು ಅಳು, ಸರಿಯಾಗಿ ಊಟ ಸಮೇತ ಮಾಡ್ತಾ ಇರಲಿಲ್ಲ. ಹಾಗೆ ಸ್ವಲ್ಪ ಸುಮ್ಮನಿರ ಮಾಡಬೇಡ ಅಂತೇಳ್ಬಿಟ್ಟು ಸಮಾಧಾನ ಮಾಡಿಸ್ಕೊಂಬಿಟ್ಟು ಹಂಗೆ ಊಟ ಮಾಡಿಸ್ತಾ ಇದ್ದಾಳೆ. ಇನ್ನು ನನ್ನ ಮಗ ನೋಡ್ತಾ ಇರ್ಬೋದು, ಧನು ಇರಲಿಲ್ಲ, ಒಬ್ಬನೇ ಇರೋದ್ರಿಂದ ಇನ್ನು ಸುಮ್ಮನೆ ಮಂಚದ ಮೇಲೆ ಮಲ್ಕೊಂಡು ನಕ್ಕೊಂಡು ಅವನಷ್ಟು ಅವನೇ ಆಟ ಆಡ್ಕೊಂಡು ಸುಮ್ಮನೆ ಇದ್ದ. ಇನ್ನು ಮಾವ ಬಂದುಬಿಟ್ಟು ಇವ್ರು ನೋಡಿಕೊಂಡು ಅವರು ಕೂಡ ಸುಮ್ಮನೆ ಇದ್ದರು. ಓಕೆ ಫ್ರೆಂಡ್ಸ್, ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವ್ಲಾಗಲ್ಲಿ.